ವಿರಾಜ್, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಈಗ್ಲಾ ಬರೋದು? ಸಾರಿ ಮಾ, ಸ್ವಲ್ಪ ಲೇಟ್ ಆಯ್ತು. ಮಿಥಿಲಾ ಎಲ್ಲಿ? ಅರ್ಕೆ ಶುರು ಆಯ್ತಾ? ಕಲ್ಶಿತ್ ಸ್ನಾನ ಮಾಡಿ ಹರಕೆ ಶುರು ಮಾಡಿದಾಳೆ. ಜೊತೆನಲ್ಲಿ ಶಾಶ್ವತಿ ಕೂಡ ಇದ್ದಾಳೆ. ನೀನು ದೇವ್ರಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೊಂಬ. ಅವಳಿ ಹರಕೆ ಮಾಡ್ತಿರೋದೆ ನಿನಗೋಸ್ಕರ. ಸರಿ ಅಮ್ಮ. ರಮ್ಯಾ, ಒಂದ್ ನಿಮಿಷ. ಏನಂಟಿ? ನೀನು ದೇವಸ್ಥಾನಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಒಂದ್ ದೇವ್ರ ಕೆಲ್ಸ ಇದೆ, ಮಾಡ್ತೀಯಾ? ತಗೋ, ಇದು ದೇವಿ ರಕ್ಷೆ. ಇದನ್ನ ವಿರಾಜ್ ಮದ್ವೆ ಆಗೋ ಹುಡುಗಿ ಅರಳಿ ಮರಕ್ಕೆ ಕಟ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಇದನ್ನ ಭಕ್ತಿಯಿಂದ ಕಟ್ತೀಯಾ? ಇಷ್ಟೇನಾ? ಅದಕ್ಕೇನ ಆಂಟಿ, ಕಟ್ತೀನಿ, ಕೊಡಿ. ಇದನ್ನ ಜೋಪಾನವಾಗಿ ಇಟ್ಕೊಂಡಿರು. ಅಲ್ಲಿ ಅರಳಿ ಮರಕ್ಕೆ ಕಟ್ಬೇಕು. ನೀನು ಹೋಗಿರೋ, ನಾನು ಅರಿಶಿನ ಕುಂಕುಮ ತಗೊಂಡ್ ಬರ್ತೀನಿ. ಸರಿ. ರಮ್ಯಾ, ನೀನ್ ಇಲ್ಲಿದ್ಯಾ? ನಾನ್ ನಿನ್ನೆ ಹುಡುಕ್ತಾ ಇದ್ದೆ. ಹೌದಾ? ಏಕೆ? ಅದು ವಾವ್ ರಮ್ಯಾ, ಈ ಔಟ್ಫಿಟ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಿದ್ಯಾ. ನಮ್ಮ ಅಣ್ಣ ದೃಷ್ಟಿ ಹಾಕ್ತಾನೆ, ಹುಷಾರು. ಏನು, ನನ್ನಿಂದ ಏನಾದ್ರೂ ಕೆಲ್ಸ ಆಗ್ಬೇಕಿತ್ತಾ? ನಾಟ್ ಬ್ಯಾಡ್. ಮಿಥಿಲಾ ಅದಕ್ಕೆ ಹೇಳ್ದಂಗೆ ನೀನ್ ಸ್ಮಾರ್ಟ್ ಆಗೇ ಇದೆಯಾ. ಹೇ ರಮ್ಯಾ, ನೀ ಸಖತ್ತಾಗಿ ರೀಲ್ಸ್ ಮಾಡ್ತೀಯಲ್ಲ, ನಂಗೂ ಒಂದ್ ರೀಲ್ಸ್ ಮಾಡ್ಕೊಡು ಪ್ಲೀಸ್. ಶೋರ್. ನನ್ಗೂ ಬೋರ್ ಆಗ್ತಿತ್ತು. ಯಾವ್ದಾದ್ರು ಸಾಂಗ್ ಸೆಲೆಕ್ಟ್ ಮಾಡಿದ್ಯಾ? ಹಾ, ಸಾಂಗ್ ಎಲ್ಲ ಸೆಲೆಕ್ಟ್ ಮಾಡಿದೀನಿ. ಆದ್ರೆ ಈ ಬ್ಯಾಕ್ ಗ್ರೌಂಡ್ ಆ ಸಾಂಗಿಗೆ ಮ್ಯಾಚ್ ಆಗಲ್ಲ. ಬಾ ನನ್ ಜೊತೆ. ಓಕೆ. ಮದುವೆ ನಿಶ್ಚಯವಾಗಿದೆ ಅಂತ ಹೇಳಿದ್ರಲ್ವಾ, ಆ ಹುಡುಗಿ ಕೈಯಿಂದನೇ ಈ ರಕ್ಷೆ ಕಟ್ಸಿ. ಅಲ್ಲ ಮಿಥಿಲಾ, ಆ ರಮ್ಯನಲ್ಲಿ ಏನ್ ಸ್ಪೆಷಾಲಿಟಿ ಕಂಡೆ ನೀನು? ವಿರಾಜ್ಗೆ ಇವಳೇ ಸರಿಯಾದ ಜೋಡಿ ಅಂತ ಹೇಗ್ ಡಿಸೈಡ್ ಮಾಡ್ದೆ? ಅವತ್ತು ಅವಳು ಆ ನೆಕ್ಲೆಸ್ ವಿಚಾರದಲ್ಲಿ ನಿನ್ ಜೊತೆ ನಡ್ಕೊಂಡಿದ್ದು ನಂಗೊಂಚೂರು ಇಷ್ಟ ಆಗಿಲ್ಲ. ಸ್ಯಾಸ್, ರಮ್ಯಾ ಚಿಕ್ಕ ಹುಡುಗಿ, ಅವಳು ಏನೇನೋ ಮಾತಾಡ್ತಾಳೆ ಅಂದ್ರೆ ನಾವದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು. ರಮ್ಯನಿಗೆ ವಿರಾಜ್ ಅಂದ್ರೆ ಜೀವ. ನೋಡ್ತಾ ಇರಿ, ಅವಳು ಮದ್ವೆ ಆದ್ಮೇಲೆ ಫುಲ್ಲಾಗಿ ಬದಲಾಗ್ತಾಳೆ. ಅವಳು ಬದಲಾಗ್ತಾಳೋ ಅಥವಾ ಅವಳು ನಿನಗೆ ತೊಂದರೆ ಕೊಡ್ತಾಳೋ ಆ ದೇವ್ರಿಗೆ ಗೊತ್ತು. ಒಟ್ನಲ್ಲಿ ಮದ್ವೆ ಆದ್ಮೇಲೆ ಅವಳು ನಿನ್ ತಲೆ ಮೇಲೆ ಕೂತು ಸವಾರಿ ಮಾಡ್ದಿದ್ರೆ ಅಷ್ಟೇ ಸಾಕು. ವಿರಾಜ್, ನನ್ ಮಾತ್ ಕೇಳೋ. ಪ್ರದಕ್ಷಿಣೆ ಮುಗಿಯೋವರೆಗೂ ನಾನು ಮಾತಾಡೋದು ಇಲ್ಲ, ನಿಲ್ಲೋದು ಇಲ್ಲ. ಲೋ, ಯಾವತ್ತೂ ಇಲ್ದೇ ಇರೋ ಭಕ್ತಿ ನಿನಗೆ ಇವತ್ತು ಬಂದಿದ್ಯಾ? ನಿನ್ ಮನ್ಸಲ್ಲಿರೋ ಹುಡುಗಿ ಬಗ್ಗೆ ಕೇಳ್ತೀನಿ ಅಂತ ತಾನೇ ಹಿಂಗ ಆಡ್ತಿರೋದು. ಇನ್ನೊಂದು ಮಾತಾಡ್ಬೇಡ ನೀನು. ರೀ, ಕಾಯಕ್ಕೆ ಇಲ್ಲಿ ಹೊಡಿತಾ ಇದ್ದೀರಾ? ಅಲ್ಲೆಲ್ಲ ಮಂಡಿ ಸೇವೆ ಮಾಡ್ತಿರೋದು ಕಾಣಿಸ್ತಿಲ್ವಾ? ಮಂಡಿ ಸೇವೆ ಮಾಡೋರಿಗೆ ತೊಂದರೆ ಆಗಲ್ವಾ? ಕ್ಷಮಿಸ್ಬಿಡಿ ಸರ್, ಗೊತ್ತಾಗಿಲ್ಲ. ತಗೊಂಡೋಗಿ. ಅಭಿ. ಹಾ,
ಅರ್ಚಕರೇ, ಮಂಡಿ ಸೇವೆ ಮುಗೀತು. ಒಳ್ಳೇದಾಗ್ಲಮ್ಮ. ಈ ಸೇವೆ ಮಾಡೋದು ಅಷ್ಟು ಸುಲಭ ಅಲ್ಲ. ನೀನ್ ತುಂಬಾ ಗಟ್ಟಿಗಿತ್ತೀಯಮ್ಮ. ಪುಷ್ಪ, ತಂಡೆ ಆಗುತ್ತೆ, ಬೇಗ ಬಟ್ಟೆ ಬದಲಾಯಿಸ್ಕೊಂಬರಕ್ ಹೇಳು. ಸರಿ ಅತ್ತೆ. ಮಲ್ಲಿ, ನೋಡಿ ತಾಯಿ, ಈ ರಕ್ಷೆನ ಮಡಿ ಬಟ್ಟೆ ಬದಲಾಯಿಸ್ಕೊಂಡ್ ಬಂದ್ಮೇಲೆ ಅರಳಿ ಮರಕ್ಕೆ ಕಟ್ಸಿ, ಎಲ್ಲ ಒಳ್ಳೇದಾಗುತ್ತೆ. ಕೈಯಲ್ಲಿ ಬೆಳ್ಳಿನ ಕೋಲು, ಮೈಯೆಲ್ಲ ಧರ್ಮದ ಶಾಲು, ಧರ್ಮನೇ ದೇವರು ಅಂದನು ನನ್ನ ಶ್ರೀರಾಮಚಂದ್ರನು. ಯಾರನ್ನೂ ನೋಯಿಸದವನು, ಸತ್ಯಕ್ಕೆ ತಲೆಬಾಗುವನು, ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನು. ಬಾಬಾ ರೀಲ್ಸ್ ಮಾಡೋಣ. ರಿಯಾ, ನಾವು ಎಲ್ಲಿ ಬಂದಿದ್ದೀವಿ, ಏನ್ ಮಾಡ್ತಿದ್ದೀವಿ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಸಾರಿ ಅಮ್ಮ, ಈ ತರ ಟ್ರೆಡಿಷನಲ್ ವೇರ್ ರೇರ್ ಅಲ್ವಾ ಹಾಕೊಳ್ಳೋದು, ಅದಕ್ಕೆ ರೀಲ್ಸ್ ಮಾಡೋಣ ಅಂತ ಬಂದ್ವಿ. ನಾನ್ ನಿನಗೆ ಅರಳಿ ಕಟ್ಟೆ ಹತ್ರ ಇರಕ್ ಹೇಳಿದ್ದೆ ಅಲ್ವಾ? ಇಲ್ಲೇನ್ ಮಾಡ್ತಿದ್ಯಾ? ಸಾರಿ ಅಮ್ಮ, ರಮ್ಯಾ ಅಲ್ಲೇ ಇದ್ಲು, ನಾನೇ ರೀಲ್ಸ್ ಮಾಡೋಣ ಅಂತ ಕರ್ಕೊಂಡ್ ಬಂದೆ. ಅವಳಿಗೇನು ಹೇಳ್ಬೇಡ. ನಿನ್ಗೆ ಯಾವಾಗ್ಲೂ ಹುಡುಗಾಟನೆ. ರಕ್ಷೆ ಕಟ್ಟೋದು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ಯಾ ನಿನಗೆ? ಐ ಆಮ್ ಸಾರಿ ಆಂಟಿ, ಬನ್ನಿ ಹೋಗೋಣ. ರಮ್ಯಾ, ಅದ್ ಸರಿ, ನಾನ್ ನಿನ್ಗೆ ರಕ್ಷೆ ಕೊಟ್ಟಿದ್ನಲ್ವಾ? ಎಲ್ಲಿ ಅದು?